ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಮಷಿನ್ಗೆ ಮೋಟ್ರ್ ಯಾವ್ದು ಯೂಸ್ ಮಾಡಬೇಕು, ಹಾಗೆಯೇ ಮಷಿನ್ದು ಪೆಡ್ಲಿಂಗ್ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿದರು. ಹಾಗೆಯೇ ಸ್ಪೀಡ್ ಕಂಟ್ರೋಲ್ ಹೇಗೆ ಮಾಡೋದು ಅಂತಂದ್ಬಿಟ್ಟು ಸೊ ಇವತ್ತು ನಾನು ಅದನ್ನು ತೋರಿಸ್ಕೊಡ್ತೀನಿ. ಹೇಗೆ ನಾವು ಸ್ಪೀಡ್ ಕಂಟ್ರೋಲ್ ಮಾಡಬೇಕು, ಹಾಗೆಯೇ ಬಿಗಿನರ್ಸ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದು ಬಂದು ನಾನು ಮೋಟರ್ ಬಂದು ಟಾಪ್ಕೋ ಮೋಟರ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ದೊಡ್ಡ ಮಿಷಿನ್ ಆಯಿತು ಅಂತಂದರೆ ಈ ರೀತಿ ಟಾಪ್ಕೋ ಅಂತ ದೊಡ್ಡ ಮೋಟ್ರನ್ನ ತಗೊಳ್ಳಿ. ಯಾಕಂತಂದರೆ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ನಿಮ್ದೇನಾದರೂ ಚಿಕ್ಕ ಮಿಷಿನ್ ಇತ್ತು ಅಂತಂದರೆ ಇದರಲ್ಲೇ ನಿಮಗೆ ಚಿಕ್ಕ ಮೋಟಾರ್ ಬರುತ್ತೆ. ಆ ರೀತಿ ಚಿಕ್ಕ ಮೋಟಾರ್ನ ತಗೊಳ್ಳಿ. ನೀವು ಚಿಕ್ಕ ಮಿಷಿನ್ಗೆ ನೀವು ಈ ರೀತಿ ದೊಡ್ಡ ಮೋಟಾರ್ನ ತೊಗೊಳೋದಕ್ಕೆ ಹೋಗಬೇಡಿ. ಇದು ಬಂದು ಟಾಪ್ಕೋ ಅಂತ 2,000 ರೂಪಾಯಿ ನಾನು ತೊಗೊಂಡಾಗ್ಲೇ. ಇವಾಗ ಏನು ರೇಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಸೊ ಅದನ್ನು ಈ ರೀತಿ ಅಲ್ಲೇ ಇನ್ಸರ್ಟ್ ಮಾಡಿಕೊಡ್ತಾರೆ ನಿಮಗೆ. ಇಲ್ಲಾಂತಂದರೆ ನೀವು ಕರೆಸಿ ನೀವು ಮಾಡಿಸ್ಕೋಬೋದು. ಸೊ ಇದಾದಮೇಲೆ ಇವಾಗ ಈ ಪೆಡ್ಲಿಂಗ್ನ ಹೇಗೆ ಯೂಸ್ ಮಾಡಬೇಕು, ಹಾಗೆಯೇ ಹೇಗೆ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರಿ ನೋಡಿ. ಸೊ ಇಲ್ಲಿ ನಾವು ಪೆಡ್ಲಿಂಗ್ ಮಾಡ್ತೀವಿ. ನಾನೊಂದು ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಪೆಡ್ಲಿಂಗ್ ಮಾಡಿದ್ರೆ ಅದರಿಂದ ಮುಂದ್ಗಡೆಗೆ ನಾವು ಮೋಟಾರ್ನ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಇಲ್ಲಿ ಕಾಲು ಹಾಕಿದಾಗ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಕಾಲು ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ರೀತಿ ಕಾಲನ್ನ ಇಟ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡದೇ ಇರುವಾಗ ಎತ್ತಿ ಈ ರೀತಿ ಕಾಲನ್ನ ಇಟ್ಕೋಬೋದು. ಸೊ ನಮಗೆ ಕಂಫರ್ಟಬಲ್ ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಪೆಡ್ಲಿಂಗ್ ಮಾಡುವಾಗ ಇಲ್ಲಿ ಕಡೆ ಸೈಡು ಅಥವಾ ಈ ಕಡೆ ಸೈಡು ಮತ್ತು ಫ್ರಂಟಲ್ಲಿ ಆ ರೀತಿಯಲ್ಲೇ ಇಟ್ಕೋತಾರೆ. ಸೊ ಬೇಡ, ಈ ರೀತಿ ಇಟ್ಕೊಳ್ಳಿ. ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಸೊ ನಾನು ಸ್ಪಾಂಜ್ ಬರುತ್ತೆ ನೋಡಿ. ಸೊ ಮನೆಗಳಿಗೆಲ್ಲ ಗೋಡೆಗಳಿಗೆಲ್ಲ ಉಜ್ಜೋದಕ್ಕೆ ಅಂತ ಸ್ಪಾಂಜ್ ತಂದಿಟ್ಟಿರ್ತಾರೆ ಅಲ್ವಾ. ಆ ಸ್ಪಾಂಜ್ನ ಈ ರೀತಿ ಬಟ್ಟೆಗೆ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಏನು ಮಾಡ್ತೀನಿ ಅಂತಂದರೆ ಇದ್ರ ಮೇಲ್ಗಡೆ ಹೀಗೆ ಇಟ್ಕೊಳ್ತೀನಿ. ಸೊ ಯಾಕಂತಂದರೆ ಇಮ್ಡಿ ನಮಗೆ ನೋವಾಗಬಾರ್ದು. ಯಾವಾಗಲೂ ಕೂಡ ಸಂಜೆವರೆಗೂ ಸ್ಟಿಚ್ ಮಾಡ್ತಾ ಇರ್ತೀವಿ ಅಲ್ವಾ, ಇಮ್ಡಿ ನೋವಾಗಬಾರ್ದು ಅಂತ ಈ ರೀತಿ ಮಾಡಿದ್ದೀನಿ ನೋಡಿ. ಇದ್ರ ಮೇಲ್ಗಡೆ ಇಟ್ಟು ಇದ್ರ ಮೇಲ್ಗಡೆ ಕಾಲು ಇಟ್ಕೊಳ್ತು ಅಂತಂದರೆ ನಮಗೆ ಇಮ್ಡಿ ಕೂಡ ನೋವಾಗೋದಿಲ್ಲ. ಹಾಗೆಯೇ ಇದು ಸ್ಪಾಂಜ್ ಆಗಿರೋದ್ರಿಂದ ಕಾಲ್ಗೂ ಕೂಡ ಫ್ರೀಯಾಗಿರುತ್ತೆ. ಅದನ್ನು ಇಟ್ಕೊಂಡು ನೀವು ಫಸ್ಟ್ ಬಿಗಿನರ್ಸ್ ಆಗಿದ್ದೀರಾ ಏನು ಮಾಡಬೇಕು ಅಂತಂದರೆ, ಒಬ್ಬೊಬ್ರು ಹೇಳ್ತಾರೆ ಒಂದೇ ಬೆರಳಲ್ಲಿ ತುಳಿಬೇಕು ಹಾಗೆ ಹೀಗೆ ಅಂತ. ಹಾಗೇನು ಬೇಡ. ಸೊ ಏನು ಮಾಡ್ಬೋದು ಅಂತಂದರೆ ನೀವು ಈ ರೀತಿ ಸ್ವಲ್ಪನೇ ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿ ಎತ್ಕೋಬೇಕು ನೋಡಿ. ಹೀಗೆ ಪ್ರೆಸ್ ಮಾಡಬೇಕು, ಎತ್ತಬೇಕು, ಪ್ರೆಸ್ ಮಾಡಬೇಕು, ಈ ರೀತಿ ಕಾಲು ತೆಗಿಬೇಕು. ಪೂರ್ತಿಯಾಗಿ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ಮಿಷಿನ್ ನಿಮಗೆ ಸೌಂಡ್ ಜಾಸ್ತಿ ಬಂದುಬಿಡುತ್ತೆ. ಹಾಗೆಯೇ ಸ್ಪೀಡ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೇನು ಮಾಡ್ಬೋದು ನೀವು ಅಂತಂದರೆ ನಾನು ಕೈಯಲ್ಲಿ ಕೂಡ ತೋರಿಸ್ಕೊಡ್ತೀನಿ. ಇದನ್ನು ಕಾಲಲ್ಲಿ ಇಟ್ಕೊಂಡಿದ್ರಿ ಅಲ್ವಾ, ಕಾಲು ಆ ರೀತಿ ಇಟ್ಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದು. ಇದನ್ನೇನು ಮಾಡಬೇಕು, ಈ ರೀತಿ ಸ್ವಲ್ಪನೇ. ಸೊ ಹೀಗೆ ನೋಡಿ, ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು, ಎತ್ತಬೇಕು, ಪ್ರೆಸ್ ಮಾಡಬೇಕು, ಎತ್ತಬೇಕು. ನೀವು ಸ್ಟಿಚ್ ಮಾಡುವಾಗಲೂ ಕೂಡ ಅಷ್ಟೇ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಬೇಕು. ಆವಾಗೇನಾಗುತ್ತೆ, ನಿಮಗೆ ತುಂಬಾ ಸ್ಪೀಡ್ ಹೋಗೋದಿಲ್ಲ. ನಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ಗೆ ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ಸ್ಪೀಡಲ್ಲಿ ನೀವು ಜಾಸ್ತಿ ಈ ರೀತಿ ಪ್ರೆಸ್ ಮಾಡಿನೇ ಬಿಗಿಯಾಗಿ ಹಿಡಿದ್ಬಿಡ್ತೀರಾ ಅಂತಂದರೆ ನಿಮಗೆ ಸ್ಪೀಡ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಿ, ಸ್ವಲ್ಪನೇ ಈ ರೀತಿ ಪ್ರೆಸ್ ಮಾಡಿ ಕಾಲನ್ನ ಮೇಲ್ಗಡೆ ಇಟ್ಬಿಡಿ. ಸೊ ಆವಾಗ ನಿಮಗೆ ಸ್ಪೀಡ್ ಅನ್ನೋದು ಕಂಟ್ರೋಲ್ಗೆ ಸಿಗುತ್ತೆ. ಒಂದಿನ ಪೂರ್ತಿಯಾಗಿ ನೀವು ಆ ರೀತಿ ರೆಡಿ ಮಾಡ್ತು ಅಂತಂದರೆ ನಿಮಗೆ ಒಂದು ಕಂಟ್ರೋಲ್ ಸಿಗುತ್ತೆ. ಅದು ಒಂದಿನ ಬೇಕು ಪೂರ್ತಿಯಾಗಿ. ನಾನು ಕೂಡ ಫಸ್ಟ್ ಹಾಗೇ ಮಾಡಿಬಿಡ್ತಿದ್ದೆ. ಸೊ ಆಮೇಲೆ ಇನ್ನೊಂದು ಏನಾಗ್ತಾಯಿತ್ತು ಅಂತಂದರೆ, ಈ ಮಿಷಿನ್ನಲ್ಲಿ ನಿಮಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋದು ಕೊಟ್ಟಿರ್ತಾರೆ. ಹೊಲ್ಗೆನ ಲಾಕ್ ಮಾಡೋದಕ್ಕೆ ಈ ರೀತಿ ಕೊಟ್ಟಿರ್ತಾರೆ ಅಲ್ವಾ. ಸೊ ಇದನ್ನು ಸ್ಟಿಚ್ ಮಾಡ್ತಾ ಇದನ್ನು ಲಾಕ್ ಮಾಡಿಬಿಡ್ತಿದ್ದೆ. ಆವಾಗ ಏನಾಯ್ತಿತ್ತು, ಮಿಷಿನ್ ಅನ್ನೋದು ಸ್ಪೀಡಾಗಿ ರನ್ ಆಗಿಬಿಡ್ತಿತ್ತು. ಸೊ ಅದಕ್ಕೇನು ಮಾಡಿ ಅಂತಂದರೆ, ಇಲ್ಲಿ ಕಾಲು ಹತ್ರ ನಿಧಾನಕ್ಕೆ ಈಗ ಸ್ಪೀಡಲ್ಲಿ ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಕೂಡ ಅಷ್ಟೇ ಹೀಗೆ ಸ್ವಲ್ಪ ಈ ರೀತಿ ಎಳೆದು ಲಾಕ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ ಇದಿಷ್ಟು ಮಿಷಿನ್ದು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಹೆಲ್ಪ್ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.